ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸುಮಾರು 300 ಅಡಿ ಉದ್ದದ ಗುಹೆಯೊಳಗೆ ಎದೆ ಮಟ್ಟದ ನೀರಿನಲ್ಲಿ ನಡೆದುಕೊಂಡು ಹೋಗಿ ಗರ್ಭಗುಡಿಯಲ್ಲಿನ ಸ್ವಯಂಭೂ ನರಸಿಂಹಸ್ವಾಮಿ ಮತ್ತು ಶಿವಲಿಂಗದ ದರ್ಶನವನ್ನು ನೀವು ಕೂಡ ಪಡೆಯಬೇಕಾದರೆ ಬೀದರ್ನ ಪ್ರಸಿದ್ಧ ಜರಣಿ ನರಸಿಂಹಸ್ವಾಮಿ ಗುಹಾಂತರ ದೇವಾಲಯಕ್ಕೆ ಭೇಟಿ ನೀಡಿ. ಬೀದರ್ನಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ಜರಣಿ ನರಸಿಂಹಸ್ವಾಮಿ ಗುಹಾಂತರ ದೇವಾಲಯವು ಮಣಿಕುಲ ಬೆಟ್ಟದ ಸಾಲಿನಲ್ಲಿರುವ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿನ ವಿಶೇಷವೇನೆಂದರೆ ಭಕ್ತರು ಸುಮಾರು 300 ಅಡಿ ಉದ್ದದ ಗುಹೆಯೊಳಗೆ ಎದೆ ಮಟ್ಟದ ನೀರಿನಲ್ಲಿ ನಡೆದುಕೊಂಡು ಹೋಗಿ ಗರ್ಭಗುಡಿಯಲ್ಲಿನ ಸ್ವಯಂಭೂ ನರಸಿಂಹಸ್ವಾಮಿ ಮತ್ತು ಶಿವಲಿಂಗದ ದರ್ಶನ ಪಡೆಯಬೇಕು. ಈ ದೇವಾಲಯವು ವರ್ಷಪೂರ್ತಿ ಹರಿಯುವ ನೈಸರ್ಗಿಕ ನೀರಿಗೆ ಹೆಸರುವಾಸಿಯಾಗಿದೆ. ಹಿರಣ್ಯಕಶಿಪುವಿನ ಸಂಹಾರದ ನಂತರ ಜಲಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ನರಸಿಂಹಸ್ವಾಮಿ ಆತನ ಬೇಡಿಕೆಯಂತೆ ಇಲ್ಲಿನ ಗುಹೆಯಲ್ಲಿ ನೀರಾಗಿ ಹರಿಯುತ್ತಾ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ಗುಹೆಯು ಕಿರಿದಾಗಿದ್ದು ಅದರೊಳಗೆ ನೀರು ಸದಾ ಹರಿಯುತ್ತಿರುತ್ತದೆ. ದರ್ಶನಕ್ಕಾಗಿ ಹಾಗೂ ಬಟ್ಟೆ ಬದಲಾಯಿಸಲು ಪ್ರತ್ಯೇಕ ವ್ಯವಸ್ಥೆ ಇದೆ. ಇಲ್ಲಿನ ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸ್ವಾಮಿಯವರ ದರ್ಶನ ಸಿಗಲಿದೆ. ಬೀದರ್ನ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣದಿಂದ ಆಟೋ ಅಥವಾ ಸ್ಥಳೀಯ ಸಾರಿಗೆಯ ಮೂಲಕ ಸುಲಭವಾಗಿ ದೇವಾಲಯವನ್ನು ತಲುಪಬಹುದು. ಗುಹೆಯೊಳಗೆ ಗಾಳಿಯ ಕೊರತೆ ಇರಬಹುದು ಮತ್ತು ನೀರು ಹರಿಯುತ್ತಿರುವುದರಿಂದ ಸಣ್ಣ ಮಕ್ಕಳು ಮತ್ತು ವೃದ್ಧರೊಂದಿಗೆ ಎಚ್ಚರಿಕೆಯಿಂದ ಭೇಟಿ ನೀಡುವುದು ಸೂಕ್ತವಾಗಿದ್ದು, ಸುಮಾರು 300 ಅಡಿ ಉದ್ದದ ಗುಹೆಯೊಳಗೆ ಎದೆ ಮಟ್ಟದ ನೀರಿನಲ್ಲಿ ನಡೆದುಕೊಂಡು ಹೋಗಿ ಗರ್ಭಗುಡಿಯಲ್ಲಿನ ಸ್ವಯಂಭೂ ನರಸಿಂಹಸ್ವಾಮಿ ಮತ್ತು ಶಿವಲಿಂಗದ ದರ್ಶನವನ್ನು ನೀವು ಕೂಡ ಪಡೆಯಬೇಕಾದರೆ ಬೀದರ್ನ ಪ್ರಸಿದ್ಧ ಜರಣಿ ನರಸಿಂಹಸ್ವಾಮಿ ಗುಹಾಂತರ ದೇವಾಲಯಕ್ಕೆ ಭೇಟಿ ನೀಡಿ.
ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.